ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 8ನೇ ತರಗತಿ ಗಣಿತ ಅಧ್ಯಾಯ 4 ಚತುರ್ಭುಜಗಳು. ಈ ಅಧ್ಯಾಯದಲ್ಲಿ ಬರುವಂತಹ ವಿಷಯ ಪತಂಗ ಮತ್ತು ತ್ರಾಪಿಜ್ಯ. ಪುಟ ಸಂಖ್ಯೆ 110. ಇದರಲ್ಲಿ ನಾವು ಪತಂಗ ಅಂದ್ರೆ ಏನು ಅಂತ ಹೇಳಿ ಅರ್ಥ ಮಾಡಿಕೊಳ್ಳುವ. ಹಿಂದಿನ ವಿಡಿಯೋದಲ್ಲಿ ನಾವು 2 ತ್ರಿಭುಜಗಳನ್ನು ತೆಗೆದುಕೊಂಡು ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಜೋಡಿಸಿ ನೋಡಿದ್ದೇವೆ. ಈ 2 ತ್ರಿಭುಜಗಳನ್ನ ನೀವು ಕರ್ಣವು 12 ಸೆಂಟಿಮೀಟರ್ ಬರುವ ರೀತಿಯಲ್ಲಿ ಜೋಡಿಸಿದಾಗ ನಿಮಗೆ ಇಲ್ಲಿ ಒಂದು ಈ ರೀತಿಯ ಆಕೃತಿ ಸಿಗ್ತದೆ. ಈ ಆಕೃತಿಯಲ್ಲಿ ನೀವು ಕಾಣ್ಬೋದು, ಮೇಲ್ಗಡೆ ಇರುವಂತ ಬಾಹುಗಳು ಒಂದಕ್ಕೊಂದು ಸಮವಾಗಿರ್ತದೆ, ಹಾಗೆ ಕೆಳಗಡೆ ಇರುವಂತ ಬಾಹುಗಳು ಒಂದಕ್ಕೊಂದು ಸಮವಾಗಿರ್ತದೆ. ಹಾಗೆ ಇದನ್ನ ನಾವು ಪತಂಗ ಅಂತ ಹೇಳ್ತೇವೆ, ಅಥವಾ ಇಂಗ್ಲಿಷ್ನಲ್ಲಿ ಕೈಟ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಪತಂಗದ ಗುಣಲಕ್ಷಣಗಳನ್ನ ನಾವೀಗ ಅರ್ಥ ಮಾಡಿಕೊಳ್ಳುವ. ಪತಂಗ ಎನ್ನುವಂಥದ್ದು ಒಂದು ಚತುರ್ಭುಜವಾಗಿದೆ. ಯಾಕೆಂದ್ರೆ ಇಲ್ಲಿ ಕೂಡ ನೀವು 4 ಬಾಹುಗಳನ್ನ ಕಾಣಬಹುದು. ಆದ್ರೆ ಇದರ ಗುಣಲಕ್ಷಣ ಏನು ಅಂದ್ರೆ, ಇಲ್ಲಿ ಈಗ ಈ ಪತಂಗವನ್ನ ನೀವು ನೋಡಿದ್ರೆ ಅಥವಾ ಇದನ್ನ ಹೆಸರಿಸಿದ್ರೆ ABCD ಅಂತ ಹೇಳಿ ಇದನ್ನ ಹೆಸರಿಸಿದ್ರೆ, ಇಲ್ಲೀಗ ABCD ಅಂತ. ಸೊ ಇಲ್ಲಿರುವಂತ ಬಾಹುಗಳು AD ಎನ್ನುವಂತ ಬಾಹು CDಗೆ ಸಮವಾಗಿರ್ತದೆ, ಹಾಗೆ AB ಎನ್ನುವಂತ ಬಾಹು BCಗೆ ಸಮವಾಗಿರ್ತದೆ. ಇದು ಪತಂಗದ ಒಂದು ಗುಣವಾಗಿದೆ. ಹಾಗೆ ನಾವಿಲ್ಲಿ ಪತಂಗದ ಗುಣಲಕ್ಷಣಗಳನ್ನ ಇಲ್ಲಿ ಪ್ರೂವ್ ಮಾಡಬೇಕು. ಸೊ ಆ ಗುಣಲಕ್ಷಣಗಳಲ್ಲಿ ಮೊದಲ ಗುಣಲಕ್ಷಣ ಏನಂದ್ರೆ, ಪತಂಗದಲ್ಲಿ ಕರ್ಣ ಏನಿದೆ, ಕರ್ಣವು ಕೋನ ABC ಮತ್ತೆ ADCಗಳನ್ನ ಅರ್ಧಿಸುತ್ತದೆ ಅಂತ ಹೇಳಿದ್ದಾರೆ. ಈಗ ಇಲ್ಲಿ ಈ ಉದಾಹರಣೆಯನ್ನ ನೋಡಿದ್ರೆ, ಇಲ್ಲಿ ಈಗ BD ಎನ್ನುವಂತ ಕರ್ಣ ಇದೆ, ಹಾಗೆ ಇಲ್ಲಿ AC ಎನ್ನುವಂತ ಕರ್ಣ ಕೂಡ ಇದೆ. ಸೊ ಈ BD ಎನ್ನುವಂತ ಕರ್ಣ ಏನಿದೆ, ಈ ಕರ್ಣವು 2 ಕೋನಗಳನ್ನ ಅರ್ಧಿಸುತ್ತದೆ. ಯಾವ ಕೋನಗಳನ್ನ? ಇಲ್ಲಿರುವಂತ ಈ ಕೋನ ಮತ್ತೆ ಈ ಕೋನ, ಇವೆರಡೂ ಕೂಡ ಒಂದಕ್ಕೊಂದು ಸಮವಾಗಿರ್ತದೆ. ಹಾಗೆ ಇಲ್ಲಿರುವಂತ ಈ ಕೋನ ಮತ್ತೆ ಈ ಕೋನ ಇವೆರಡೂ ಕೂಡ ಒಂದೇ ರೀತಿಯ ಅಳತೆಯನ್ನ ಹೊಂದಿರ್ತದೆ. ಹಾಗಾಗಿ ನಾವು ಹೇಳ್ಬೋದು ಪತಂಗದಲ್ಲಿ ದೊಡ್ಡದಾಗಿರುವಂತ ಕರ್ಣ, ಈಗ ಈ ಚಿತ್ರದಲ್ಲಿ ದೊಡ್ಡದಾಗಿರುವಂತ ಕರ್ಣ ಯಾವುದು? BD ಆಗಿದೆ. ಈ BDಯು ಈ ಕೋನಗಳನ್ನ, ಕೋನ ADCಯನ್ನ ಮತ್ತೆ ಕೋನ ABCಯನ್ನ ಏನ್ ಮಾಡ್ತದೆ? ಅರ್ಧಿಸುತ್ತದೆ, ಅಂದ್ರೆ ಸಮಭಾಗಗಳಾಗಿ ವಿಂಗಡಿಸ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಹಾಗೆ ಈ BD ಕರ್ಣವು AC ಎನ್ನುವಂತ ಕರ್ಣ ಏನಿದೆ ಅದನ್ನ ಕೂಡ ಪರಸ್ಪರ ಅರ್ಧಿಸುತ್ತದೆ, ಮತ್ತೆ ಅದನ್ನ ಲಂಬ ಕೋನದಲ್ಲಿ ಅರ್ಧಿಸುತ್ತದೆ. ಅಂದ್ರೆ ಇಲ್ಲಿ ಉಂಟಾಗುವಂತ ಕೋನಗಳು ಏನಾಗಿರ್ತದೆ? 90 ಡಿಗ್ರಿ ಆಗಿರ್ತದೆ. ಹಾಗೆ AC ಕರ್ಣವನ್ನ ಅದು ಅರ್ಧಿಸುತ್ತದೆ, ಪರಸ್ಪರ ಅರ್ಧಿಸುವುದಿಲ್ಲ, AC ಕರ್ಣವನ್ನ ಅರ್ಧಿಸುತ್ತದೆ. ಅಂದ್ರೆ ಈ ಭಾಗ ಮತ್ತೆ ಈ ಭಾಗ ಸಮವಾಗಿರ್ತದೆ. ಹಾಗೆ ನೀವು ಈ ಭಾಗವನ್ನ ತೆಗೆದುಕೊಂಡ್ರೆ ಇವೆರಡು ಸಮವಾಗಿರುವುದಿಲ್ಲ, ಈ ಭಾಗ ಮತ್ತೆ ಈ ಭಾಗ ಸಮವಾಗಿರ್ತದೆ. ಇದು ಪತಂಗದ ಗುಣಲಕ್ಷಣ. ಇದರಲ್ಲಿ ನಮ್ಗೆ ಕೇವಲ ಕೊಟ್ಟಿರುವಂಥದ್ದು ಏನು? ನಮ್ಗಿಲ್ಲಿ ಕೊಟ್ಟಿರುವಂಥದ್ದು ಕೇವಲ ಬಾಹುಗಳು ಸಮವಾಗಿರ್ತದೆ ಅಂತ ಕೊಟ್ಟಿದ್ದಾರೆ. ಉಳಿದ ವಿಷಯಗಳನ್ನ ನಾವಿಲ್ಲಿ ಪ್ರೂವ್ ಮಾಡಬೇಕು. ಅಂದ್ರೆ ಪತಂಗದ ದೊಡ್ಡ ಕರ್ಣ ಏನಿದೆ ಇದು ಕೋನಗಳನ್ನ ಅರ್ಧಿಸುತ್ತದೆ ಎನ್ನುವುದನ್ನ ನಾವು ಪ್ರೂವ್ ಮಾಡಬೇಕು. ಅದರ ಜೊತೆಗೆ ಪತಂಗದ ದೊಡ್ಡ ಕರ್ಣವು ಸಣ್ಣ ಕರ್ಣವನ್ನ ಅರ್ಧಿಸುತ್ತದೆ, ಅಂದ್ರೆ ಸಮಭಾಗವಾಗಿ ವಿಂಗಡಿಸ್ತದೆ. ಮತ್ತೆ ಲಂಬ ಕೋನ, ಇಲ್ಲಿ ಉಂಟಾಗುವಂತ ಕೋನ ಏನಾಗಿರ್ತದೆ? ಇದು ಲಂಬ ಕೋನವಾಗಿರ್ತದೆ ಅಂತ ಹೇಳಿ ನಾವಿಲ್ಲಿ ಪ್ರೂವ್ ಮಾಡಬೇಕು. ಸೊ ಇದು ಗುಣಲಕ್ಷಣ 1. ಈ ಗುಣಲಕ್ಷಣ 1ಅನ್ನ ನಾವಿಲ್ಲಿ ಪ್ರೂವ್ ಮಾಡುವ. ಈಗ ಪತಂಗದ ಗುಣಲಕ್ಷಣ 1. ಪತಂಗದಲ್ಲಿ BD ಕರ್ಣವು ಕೋನ ABC ಮತ್ತು ಕೋನ ADCಗಳನ್ನ ಅರ್ಧಿಸುತ್ತದೆ. ಅಂದ್ರೆ ಕೋನ ABC ಅಂದ್ರೆ ಇಲ್ಲಿ 2 ಕೋನಗಳಿವೆ, ಈ ಕೋನ ಮತ್ತೆ ಈ ಕೋನ. ಹಾಗೆ ಕೋನ ADC ಅಂದ್ರೆ ಈ ಕೋನ ಮತ್ತೆ ಈ ಕೋನ, ಈ 2 ಕೋನಗಳು ಒಂದಕ್ಕೊಂದು ಸಮವಾಗಿರ್ತದೆ ಅಂತ ಅರ್ಥ. ಹಾಗೆ AC ಕರ್ಣವನ್ನು AO ಮತ್ತೆ OC ಆಗುವಂತೆ ಅರ್ಧಿಸುತ್ತದೆ. ಅಂದ್ರೆ ಇಲ್ಲಿ AO = OC ಆಗಿರ್ತದೆ. ಹಾಗೆ ಇಲ್ಲಿ ಉಂಟಾಗುವಂತ ಈ ಕೋನವು ಏನಾಗಿರ್ತದೆ? 90 ಡಿಗ್ರಿ ಆಗಿರ್ತದೆ ಅಂತ ನಾವಿಲ್ಲಿ ಈಗ ಪ್ರೂವ್ ಮಾಡಬೇಕು. ಸೊ ಇದನ್ನ ಪ್ರೂವ್ ಮಾಡಲಿಕ್ಕೋಸ್ಕರ ಮೊದಲಿಗೆ ನಾವು 2 ತ್ರಿಭುಜಗಳನ್ನ ತೆಗೆದುಕೊಳ್ಳುವ. ಸೊ ಮೊದಲಿಗೆ ನಾನು ತೆಗೆದುಕೊಳ್ತಾ ಇರುವಂತ ತ್ರಿಭುಜ DAB ಆಗಿದೆ. ಅಂದ್ರೆ ತ್ರಿಭುಜ DAB ಒಂದು ತ್ರಿಭುಜ. ಹಾಗೆ ಇನ್ನೊಂದು ತ್ರಿಭುಜ DCB ಆಗಿದೆ. ಅಂದ್ರೆ ಇನ್ನೊಂದು ಈ ತ್ರಿಭುಜವನ್ನ ತೆಗೆದುಕೊಳ್ತಾ ಇದ್ದೇನೆ. ಸೊ ಈ ತ್ರಿಭುಜಗಳಲ್ಲಿ ನಾವು ಮೊದಲಿಗೆ ಸಮವಾಗಿರುವಂತ ಭಾಗಗಳನ್ನ ಬರೀತಾ ಹೋಗ್ಬೇಕು. ಸೊ ನೀವಿಲ್ಲಿ ಗಮನಿಸಬಹುದು, 2 ತ್ರಿಭುಜಗಳಲ್ಲಿ BD ಎನ್ನುವಂತ ಬಾಹು ಇದೆ. ಹಾಗಾಗಿ BD = BD ಅಂತ ಬರೀ
ಬರಿಬಹುದು. ಸೊ ಇದಕ್ಕೆ ರೀಸನ್ ಏನು? ಇದು ಒಂದು ಸಾಮಾನ್ಯ ಬಾಹು ಆಗಿದೆ, ಇದು ಎರಡೂ ತ್ರಿಭುಜಗಳಲ್ಲಿ ಇದೆ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ ನೀವಿಲ್ಲಿ ಗಮನಿಸಿದ್ರೆ AD ಇಸ್ ಈಕ್ವಲ್ ಟು CD ಆಗಿದೆ. AD ಮತ್ತೆ CDಗಳು ಸಮವಾಗಿದೆ, ಯಾಕೆಂದ್ರೆ ಕರ್ಣಗಳ ಇದು ಪತಂಗದ ಬಾಹು ಆಗಿದೆ. ಹಾಗೆ AB ಇಸ್ ಈಕ್ವಲ್ ಟು BC ಆಗಿದೆ, ಇದು ಕೂಡ ಪತಂಗದ ಬಾಹು ಆಗಿದೆ. ಅದನ್ನು ನಾವು ಬರೆಯುವ. ಸೊ AD ಇಸ್ ಈಕ್ವಲ್ ಟು CD ಆಗಿದೆ, ಹಾಗೆ AB ಇಸ್ ಈಕ್ವಲ್ ಟು CB ಆಗಿದೆ. ಇದಕ್ಕೆ ರೀಸನ್ ಏನಂದ್ರೆ ಪತಂಗದ ಬಾಹುಗಳಾಗಿವೆ. ಸೊ ಪತಂಗದಲ್ಲಿರುವಂತ ಚಿಕ್ಕ ಬಾಹುಗಳು ಸಮವಾಗಿರ್ತದೆ, ಹಾಗೆ ದೊಡ್ಡ ಬಾಹುಗಳು ಒಂದಕ್ಕೊಂದು ಸಮವಾಗಿರ್ತದೆ. ಸೊ ಪತಂಗದ ಬಾಹುಗಳು ಅಂತ ಇಲ್ಲಿ ರೀಸನ್ ಅನ್ನ ಬರೆಯಿರಿ. ನಂತರ ನೀವಿಲ್ಲಿ ಗಮನಿಸಿದ್ರೆ ಇದು ಬಾಹು ಆಗಿದೆ, ಇದು ಬಾಹು ಆಗಿದೆ, ಹಾಗೆ ಇದು ಕೂಡ ಬಾಹು ಆಗಿದೆ. ನಾವಿಲ್ಲಿ ಏನು ತೋರಿಸಿದ್ದೇವೆ? 3 ಬಾಹುಗಳು ಒಂದಕ್ಕೊಂದು ಸಮವಾಗಿದೆ ಅಂತ ನಾವಿಲ್ಲಿ ತೋರಿಸಿದ್ದೇವೆ. ಅದರ ಅರ್ಥ ಏನು? ನಾವಿಲ್ಲಿ ಹೇಳ್ಬೋದು, ಈ ತ್ರಿಭುಜಗಳು, 2 ತ್ರಿಭುಜಗಳನ್ನು ನಾವೇನು ತೆಗೆದುಕೊಂಡಿದ್ದೇವೆ, ಈ 2 ತ್ರಿಭುಜಗಳು ಒಂದಕ್ಕೊಂದು ಸರ್ವಸಮವಾಗಿದೆ ಅಂತ ಹೇಳ್ಬೋದು. ಅಂದ್ರೆ ತ್ರಿಭುಜ DAB ಎನ್ನುವಂಥದ್ದು ಇದು ಯಾವುದಕ್ಕೆ ಸರ್ವಸಮವಾಗಿದೆ? ತ್ರಿಭುಜ DCBಗೆ ಸರ್ವಸಮವಾಗಿದೆ ಅಂತ ಹೇಳ್ಬೋದು. ಇದಕ್ಕೆ ರೀಸನ್ ಏನು? ಬಾ ಅಥವಾ ನಾವು ಇಂಗ್ಲಿಷ್ನಲ್ಲಿ SSS ಸರ್ವಸಮತೆ ನಿಬಂಧನೆಯ ಪ್ರಕಾರ ಈ 2 ತ್ರಿಭುಜಗಳು ಸರ್ವಸಮ ಅಂತ ನಾವಿಲ್ಲಿ ಹೇಳ್ಬೋದು. ಈಗ ತ್ರಿಭುಜಗಳು ಸರ್ವಸಮ ಆದ್ರೆ ಏನಾಗಿರ್ತದೆ? ಅವುಗಳ ಅನುರೂಪ ಭಾಗಗಳು ಕೂಡ ಸಮವಾಗಿರ್ತದೆ. ಅಂದ್ರೆ ಇಲ್ಲಿ ಈ B ಕೋನ ಎನ್ನುವಂಥದ್ದು, ಚಿತ್ರವನ್ನ ಗಮನಿಸಿ, B ಕೋನ ಎನ್ನುವಂಥದ್ದು ಇಲ್ಲಿರುವಂತ ಈ ಕೋನಕ್ಕೆ ಸಮ ಅಂತ ನಾವಿಲ್ಲಿ ಹೇಳ್ಬೋದು. ಈ ಕೋನ ಇದಕ್ಕೆ ಸಮ, ಅದೇ ರೀತಿ ಇಲ್ಲಿರುವಂತ ಈ ಕೋನವು ಇದಕ್ಕೆ ಸಮ ಅಂತ ಹೇಳ್ಬೋದು. ಸೊ ಅದನ್ನ ಬರೆಯುವ. ಸೊ ಕೋನ ABO ಇಸ್ ಈಕ್ವಲ್ ಟು ಕೋನ CBO ಆಗಿದೆ. ಹಾಗೆ ನೆಕ್ಸ್ಟ್ ಕೋನ ADO ಇಸ್ ಈಕ್ವಲ್ ಟು ಕೋನ CDO ಆಗಿದೆ. ಕಾರಣ ಏನು? ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು ಅಥವಾ CPCT, ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್. ಸೊ ಅದರ ಪ್ರಕಾರ ನಾವು ಹೇಳ್ಬೋದು ಇಲ್ಲಿ ಈ ಕೋನಗಳು ಸಮ ಅಂತ ಹೇಳಿ. ಸೊ ಈ ಕೋನಗಳು ಸಮ ಅಂತ ಹೇಳಿದ್ರೆ ಏನರ್ಥ ಇದರದ್ದು? BD ಎನ್ನುವಂತ ಕರ್ಣವು, ನಾವು ಏನು ಹೇಳ್ಬೋದು ಈಗ? BD ಎನ್ನುವಂತ ಕರ್ಣವು ಕೋನ ABC ಮತ್ತೆ ಕೋನ ADCಗಳನ್ನ ಅರ್ಧಿಸುತ್ತದೆ ಅಂತ ಹೇಳ್ಬೋದು. ಸೊ ನಾವೀಗ ಮೊದಲನೇ ಭಾಗವನ್ನ ಇಲ್ಲಿ ಪ್ರೂವ್ ಮಾಡಿದ್ದೇವೆ. ನೆಕ್ಸ್ಟ್ ಎರಡನೇ ಭಾಗವನ್ನ ಪ್ರೂವ್ ಮಾಡಬೇಕು. ಸೊ ಎರಡನೇ ಭಾಗವನ್ನ ಪ್ರೂವ್ ಮಾಡಲಿಕ್ಕೆ ನೀವು ಇಲ್ಲಿ ಬೇರೆ ತ್ರಿಭುಜವನ್ನ ತೆಗೆದುಕೊಳ್ಬೇಕಾಗ್ತದೆ. ಸೊ ಎರಡನೇ ಭಾಗವನ್ನ ಪ್ರೂವ್ ಮಾಡಲಿಕ್ಕೆ ಇಲ್ಲಿ ತ್ರಿಭುಜ ನಾವು AOB ಮತ್ತೆ COB ಅನ್ನ ತೆಗೆದುಕೊಳ್ಳುವ. ಯಾಕೆಂದ್ರೆ ನಾವಿಲ್ಲಿ AO ಇಸ್ ಈಕ್ವಲ್ ಟು OC ಅಂತ ಪ್ರೂವ್ ಮಾಡಬೇಕು. ಈ 2 ಭಾಗಗಳು ನಮಗೆ ಬೇಕು. ಅದಕ್ಕೋಸ್ಕರ ಮೊದಲಿಗೆ ತ್ರಿಭುಜ AOB ಅನ್ನ ತೆಗೆದುಕೊಳ್ತಾ ಇದ್ದೇನೆ, ಹಾಗೆ ಇನ್ನೊಂದು ತ್ರಿಭುಜವಾಗಿ ತ್ರಿಭುಜ COB ಅನ್ನ ತೆಗೆದುಕೊಳ್ತಾ ಇದ್ದೇನೆ. ಸೊ ಈಗ ಎರಡನೇ ಭಾಗವನ್ನ ಪ್ರೂವ್ ಮಾಡ್ತಾ ಹೋಗುವ. ಸೊ ಎರಡನೇ ಭಾಗವನ್ನ ಪ್ರೂವ್ ಮಾಡ್ತಾ ಇದ್ದೇನೆ. ಸೊ ತ್ರಿಭುಜ ಯಾವುದು? ತ್ರಿಭುಜ AOB ಒಂದು ಮತ್ತು ತ್ರಿಭುಜ COB. ಸೊ ತ್ರಿಭುಜ AOB ಮತ್ತೆ COBಗಳಲ್ಲಿ ಸರ್ವಸಮವಾಗಿರುವಂತ ಭಾಗಗಳನ್ನು ನೀವೀಗ ಬರೀತಾ ಹೋಗ್ಬೇಕು. ಸೊ ಮೊದಲಿಗೆ ಇಲ್ಲಿ ಗಮನಿಸಿದ್ರೆ AB ಇಸ್ ಈಕ್ವಲ್ ಟು ಏನಾಗಿದೆ? AB ಇಸ್ ಈಕ್ವಲ್ ಟು CB ಆಗಿದೆ. ಯಾಕೆ ಅಂದ್ರೆ ಇದು ಪತಂಗದ ಬಾಹು ಆಗಿದೆ. ಸೊ AB ಇಸ್ ಈಕ್ವಲ್ ಟು CB. ರೀಸನ್ ಇದಕ್ಕೆ ಪತಂಗದ ಬಾಹುಗಳು ಅಂತ ಬರೆಯಿರಿ. ನೆಕ್ಸ್ಟ್ ಯಾವ ಭಾಗಗಳು ಸಮವಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಇಲ್ಲಿ ಈಗ OB ಎನ್ನುವಂಥದ್ದು ಸಾಮಾನ್ಯ ಬಾಹು. ಈ ತ್ರಿಭುಜವನ್ನ ಗಮನಿಸಿ, ಈ ರೀತಿ ಇದೆ ತ್ರಿಭುಜ AOC ಹಾಗೆ B. ಇಲ್ಲಿ OB ಎನ್ನುವಂಥದ್ದು ಸಾಮಾನ್ಯ ಬಾಹು ಆಗಿದೆ, ಹಾಗಾಗಿ OB ಇಸ್ ಈಕ್ವಲ್ ಟು OB ಅಂತ ಹೇಳ್ಬೋದು. ಇದಕ್ಕೆ ರೀಸನ್ ಏನು? ಸಾಮಾನ್ಯ ಬಾಹು ಅಂತೇಳಿ. ನೆಕ್ಸ್ಟ್ ನಾವು ಮೇಲ್ಗಡೆ ಇಲ್ಲಿ ಪ್ರೂವ್ ಮಾಡಿದ್ದೇವೆ ಕೋನ ಸಮವಾಗಿದೆ ಅಂತೇಳಿ. ಯಾವ ಕೋನ ಸಮವಾಗಿದೆ ಅಂತೇಳಿ? ಕೋನ ABO ಎನ್ನುವಂಥದ್ದು ಕೋನ CBOಗೆ ಸಮ ಅಂತ ಹೇಳಿ. ಸೊ ಹಾಗಾಗಿ ಅದನ್ನು ಕೂಡ ಬರೀಬಹುದು. ಕೋನ ABO ಇಸ್ ಈಕ್ವಲ್ ಟು ಕೋನ CBO. ಇದಕ್ಕೆ ನೀವಿಲ್ಲಿ ಬರೀಬಹುದು ಮೇಲೆ ಸಾಧಿಸಿದೆ ಅಂತ ಬರೀರಿ, ಅಥವಾ ಮೇಲೆ ನಾವಿಲ್ಲಿ ಪ್ರೂವ್ ಮಾಡಿದ್ದೇವೆ, ಹಾಗಾಗಿ ಇಲ್ಲಿ ನಾವು ಇದು ಸಮ ಅಂತ ಬರೀಬಹುದು. ಸೊ ಈಗ ಯಾವುದೆಲ್ಲ ಸಮ ಅಂತ ನಾವಿಲ್ಲಿ ತೋರಿಸಿದ್ದೇವೆ? ಒಂದು ಬಾಹು ಸಮವಾಗಿದೆ, ಇನ್ನೊಂದು ಬಾಹು ಸಮವಾಗಿದೆ, ಹಾಗೆ ಕೋನ ಸಮವಾಗಿದೆ. ಹಾಗೆ ಈ ಕೋನ ಏನು? ಈ 2 ಬಾಹುಗಳ ನಡುವೆ ಇದೆ. ಇಲ್ಲಿರುವಂತ ಈ B ಕೋನ, ನೀವು ಚಿತ್ರವನ್ನ ಗಮನಿಸಿ, ಈ ಕೋನ ಈ OB ಮತ್ತೆ ABಯ ಮಧ್ಯದಲ್ಲಿದೆ. ಹಾಗೆ ಇಲ್ಲಿರುವಂತ ಈ ಕೋನ ಈ
ಸಿ ಬಿ ಮತ್ತು ಒ ಬಿಯ ಮಧ್ಯದಲ್ಲಿದೆ. ಅಂದರೆ ನಾವಿಲ್ಲಿ ಯಾವ ಸರ್ವಸಮ್ಮತಿ ನಿಯಮವನ್ನು ಉಪಯೋಗಿಸಬೇಕು? ಬಾ ಕೋ ಬಾ, ಕೋನ ಮಧ್ಯದಲ್ಲಿದೆ, ಎರಡು ಬಾಹುಗಳು ಆಚೀಚೆ ಇದೆ. ಆದ್ದರಿಂದ ನಾವಿಲ್ಲಿ ಹೇಳ್ಬೋದು ತ್ರಿಭುಜ ಎ ಒ ಬಿ, ತ್ರಿಭುಜ ಎ ಒ ಬಿ ಸರ್ವಸಮ ತ್ರಿಭುಜ ಸಿ ಒ ಬಿ, ಮತ್ತು ಇದಕ್ಕೆ ರೀಸನ್ ಬಾ ಕೋ ಬಾ ಸರ್ವಸಮ್ಮತಿ ನಿಯಮ ಅಥವಾ SAS ಸರ್ವಸಮತೆ ನಿಬಂಧನೆಯ ಪ್ರಕಾರ ಈ ಎರಡು ತ್ರಿಭುಜಗಳು ಸರ್ವಸಮವಾಗಿದೆ ಅಂತ ಹೇಳ್ಬೋದು. ಈಗ ಈ ಎರಡು ತ್ರಿಭುಜಗಳು ಸರ್ವಸಮ ಆದರೆ ಅವುಗಳ ಅನುರೂಪ ಭಾಗಗಳು ಕೂಡ ಏನಾಗಿರ್ತದೆ? ಸರ್ವಸಮ ಆಗಿರ್ತದೆ. ಅಂದರೆ ನಾವೇನು ಹೇಳ್ಬೋದು? AO = OC ಅಂತ ಹೇಳ್ಬೋದು. ಯಾಕೆಂದರೆ AO ಮತ್ತು OCಗಳು ಎರಡು ತ್ರಿಭುಜಗಳ ಭಾಗಗಳಾಗಿವೆ. ಆದ್ದರಿಂದ ಇಲ್ಲಿ ರೀಸನ್ ಏನು? CPCT ಅಥವಾ ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು. ಇದರ ಪ್ರಕಾರ ಇವೆರಡೂ ಕೂಡ ಒಂದಕ್ಕೊಂದು ಸಮವಾಗಿದೆ ಅಂತ ನೆಕ್ಸ್ಟ್ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ ನಾವಿಲ್ಲಿ ಪ್ರೂವ್ ಮಾಡ್ಲಿಕ್ಕಿರುವಂಥದ್ದು ಏನಂದ್ರೆ, ಇಲ್ಲಿ ಇರುವಂಥ ಕೋನ ಏನಿದೆ ಇದು 90 ಡಿಗ್ರಿ ಆಗಿದೆ ಅಂತ ನಾವು ಇಲ್ಲಿ ಪ್ರೂವ್ ಮಾಡ್ಬೇಕಂದ್ರೆ ಪರ್ಪೆಂಡಿಕ್ಯುಲರ್ ಆಗಿದೆ ಅಂತ ಹೇಳಿ. ಸೊ ನೀವು ಇಲ್ಲಿ ಗಮನಿಸಿದ್ರೆ ಈ ಕೋನ AOB ಮತ್ತೆ ಕೋನ COB ಗಳನ್ನ ಗಮನಿಸಿದ್ರೆ ಇಲ್ಲಿ ಈ ರೀತಿ ಇದೆ. AO ಮತ್ತೆ B ಇದೆ, ಹಾಗೆ ಒಂದು ರೇಖೆ ಇದೆ. ಇದು ಯಾವ ರೀತಿಯ ಕೋನ? ಇದು ಸರಳಯುಗ್ಮ ಕೋನವಾಗಿದೆ. ಸೊ ಯಾವಾಗಲೂ ಕೂಡ ಸರಳಯುಗ್ಮ ಕೋನಗಳು ಮೊತ್ತ ಎಷ್ಟಾಗಿರ್ತದೆ? 180 ಡಿಗ್ರಿ ಆಗಿರ್ತದೆ. ಆದ್ರಿಂದ ನಾವಿಲ್ಲಿ ಬರೀಬಹುದು ಕೋನ AOB ಪ್ಲಸ್ ಕೋನ COB = ಎಷ್ಟು? 180 ಡಿಗ್ರಿ. ಕಾರಣ ಏನಿಲ್ಲಿ? ಇವುಗಳು ಏನಾಗಿದೆ? ಸರಳಯುಗ್ಮ ಕೋನಗಳಾಗಿವೆ. ಆದರೆ ಇಲ್ಲಿ ಕೋನ AOB ಕೋನ COBಗೆ ಸಮವಾಗಿದೆ. ಯಾಕೆ? ಯಾವುದರ ಪ್ರಕಾರ? ಇಲ್ಲಿಗ ನಾವು ಪ್ರೂವ್ ಮಾಡಿದ್ದೇವೆ ಈ ಎರಡು ತ್ರಿಭುಜಗಳು ಸರ್ವಸಮ ಅಂತೇಳಿ. ಹಾಗಾಗಿ ನಾವು ಅದರ ಜೊತೆಗೆ ಕೋನ AOB = ಕೋನ COB ಅಂತ ಕೂಡ ಬರೀಬಹುದು. ಅದಕ್ಕೆ ರೀಸನ್ ಯಾವುದು? ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು. ಆದ್ರಿಂದ ಇಲ್ಲಿ ಕೋನ AOB ಇರುವ ಜಾಗದಲ್ಲಿ ಕೋನ COB ಅಂತ ಬರೀತೇನೆ. ಸೊ ಕೋನ COB = 180 ಡಿಗ್ರಿ. ಸೊ ಎರಡು ಕೋನ COB = 180 ಡಿಗ್ರಿ. ಸೊ ಕೋನ COB = 180 ಡಿಗ್ರಿ ಭಾಗಿಸು 2. ಸೊ ಕೋನ COB = 90 ಡಿಗ್ರಿ ಅಂತ ಸಿಗ್ತದೆ. ನೆಕ್ಸ್ಟ್ ಕೋನ COB ಯಾವುದಕ್ಕೆ ಸಮವಾಗಿದೆ? ಕೋನ AOBಗೆ ಸಮವಾಗಿದೆ. ಹಾಗಾಗಿ ಕೋನ AOB ಕೂಡ ಏನಾಗಿದೆ? 90 ಡಿಗ್ರಿ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇಲ್ಲಿರುವಂತ ಈ ಕೋನ ಹಾಗೆ ಈ ಕೋನ 90 ಡಿಗ್ರಿ ಅಂತ ನಾವಿಲ್ಲಿ ಪ್ರೂವ್ ಮಾಡಿದ್ದೇವೆ. ಅದರ ಅರ್ಥ ಏನು? ನಾವಿಲ್ಲಿ ಹೇಳ್ಬೋದು BD ಎನ್ನುವಂತ ಕರ್ಣವು ACಯನ್ನ ಲಂಬವಾಗಿ ಅರ್ಧಿಸುತ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇದು BDಯು ACಗೆ ಲಂಬವಾಗಿದೆ ಅಂತ ಕೂಡ ನಾವಿಲ್ಲಿ ಹೇಳ್ಬೋದು.